ನಮಸ್ಕಾರ. ಸದಾನ್ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ, ಕಲಬುರಗಿ, ದಾವಣಗೆರೆ ವಿಭಾಗದ ಹೆಚ್ಚುವರಿ ಆಯುಕ್ತಿದ್ದಾರೆ, ಅಬಕಾರಿ ಆಯುಕ್ತ YD ಮಂಜುನಾಥ್ ಅವರ ಮನೆ ಮೇಲೆ ರೇಡ್ ಆದದ್ದು ತಮಗೆಲ್ಲ ಗೊತ್ತಿದೆ. 14 ಸ್ಥಳಗಳಲ್ಲಿ ರೇಡ್ ಮಾಡಿದ್ದಾರೆ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದು 3 ಅಧಿಕಾರಿಗಳ ಮನೆಯ ಮೇಲೆ ರೇಡ್ ಮಾಡಿದ್ದಾರೆ, ಆಪ್ತರ ಮನೆಯ ಮೇಲೆ ರೇಡ್ ಮಾಡಿದ್ದಾರೆ. ಕಳೆದ 3 ದಿವಸದಿಂದ ಇದೇ ಸುದ್ದಿ ಇದೆ. ಆದರೆ ED ಬಳಿಗೆ ಸಿಕ್ಕದ್ದೆಷ್ಟು 13 ಕೋಟಿ ಚಿಲ್ಲರೆ. ಆದರೆ ಇವರ ಬಳಿ ಇದ್ದದ್ದು ಒಂದು 100 ಕೋಟಿಗಿಂತಲೂ ಹೆಚ್ಚು. ಯಾಕಂದರೆ ನಿನ್ನೆ ಬೆಳಗಾವಿಗೆ ಬಂದ ಮಂಜುನಾಥ್ ಏನು ಮಾಡಿದ ಅಂದರೆ, ಚಾರ್ಟರ್ಡ್ ಅಕೌಂಟೆಂಟ್, ಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್ CG ಗಾಳಿ ಅವ್ರ ಜೊತೆ 3 ಗಂಟೆ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ED ಮುಂದಿನ ಕ್ರಮಗಳೇನು ಕಾದು ನೋಡ್ತಾ ಇದೆ. ಜನನೂ ಕೂಡ ಈ EDಯಿಂದ ಏನು ಸತ್ಯಾಂಶ ಹೊರಗೆ ಬರ್ತೈತೆ ಅದು ಕಾದು ನೋಡಬೇಕಾಗಿದೆ. ಇನ್ನೂ ಗಾಜಿನ ಫ್ಯಾಕ್ಟ್ರಿ ಇನ್ನೂ ಕೂಡ ಅದು ರೇಡ್ ಆಗಿಲ್ಲ, ಅದು ಕೂಡ ರೇಡ್ ಆಗಬೇಕಾಗಿದೆ. ಇಲ್ಲಿ ಎಷ್ಟು ಸಿಗ್ತೈತೆ ಅನ್ನೋದು ಮಹತ್ವ ಇಲ್ಲ, ಏನೇನು ಡಾಕ್ಯುಮೆಂಟ್ ಸಿಕ್ಕಿದಾವ ಅದ್ರ ಹಿಂದೆ ಯಾರ್ಯಾರಿದ್ದಾರೆ ನೋಡೋದಾದರೆ, ಇಲ್ಲಿ ಕೂಡ ಅಬಕಾರಿ ಅಧಿಕಾರಿಗಳಾದ ಜಗದೀಶ್ ನಾಯಕ್, KM ತಮ್ಮಣ್ಣ ಮತ್ತು YD ಮಂಜುನಾಥ್ ಸೇರಿದ 14 ಸ್ಥಳಗಳಲ್ಲಿ ಇಲ್ಲಿ ಅತ್ಯಂತ ಜಗದೀಶ್ ನಾಯಕ್ ಅಂತಂದರೆ ಯಾರು ಅಂತಂದರೆ, ಇಲ್ಲಿ ಬೆಂಗಳೂರು ನಗರ ಅಬಕಾರಿ ಜಿಲ್ಲೆ 8ರ ಆಯುಕ್ತ. ಇವ್ರು ಏನು ಮಾಡಿದರೆ, ಮದ್ಯದ ಮಾರಾಟ ಸನ್ನದು ಕೋರಿ ಅರ್ಜಿದಾರರಿಂದ 25 ಲಕ್ಷ ಲಂಚ ಪಡೆಯುವಾಗ ಇದೇ ಜನವರಿ 17ರಿಂದ ಸಿಕ್ಕಿ ಹಾಕ್ಕೊಂಡಿದ್ರು. ಈಗ ಮತ್ತೆ ಅವರ ಮನೆಯ ಕೂಡ ಶೋಧ ಆಗ್ತಾಯಿದೆ. ನಂತರ ಯಮುನಾ ನಿವಾಸದಲ್ಲಿ ಶೋಧ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಅದು ಅಲ್ಲದೆ ಮಗಳ ಹೆಸರು ಮೇಲೆ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಬೇನಾಮಿ ಆಸ್ತಿ ಹೇಳುವಂತಿಲ್ಲ. ಇಲ್ಲಿ ED ಅವರು ದಾಳಿಯಲ್ಲಿ ಏನೇನು ಗೊತ್ತಾಗಿದೆ ಅಂತಂದರೆ, ಅಬಕಾರಿ ಅಧಿಕಾರಿಗಳು ಸಹಚರರು ಮತ್ತು ಖಾಸಗಿ ವ್ಯಕ್ತಿಗಳ ಮೂಲಕ ಮದ್ಯದ ಅಂಗಡಿಗಳಿಗೆ ಲಂಚ ಸಂಗ್ರಹ ಮಾಡಿದ್ರು ಅಂತ ಆರೋಪ. ನಂತರ ಪರವಾನಗಿ ನವೀಕರಣ, ಸ್ಥಳಾಂತರ ಮತ್ತು ಹೊಸ ಪರವಾನಗಿಗಳ ಮಂಜೂರಾತಿಗೂ ಲಂಚ ಸಂಗ್ರಹ. ಈ ಲಂಚದಾನ ದೊಡ್ಡ ಪ್ರಮಾಣದಲ್ಲಿದೆ, 100 ಕೋಟಿನೂ ಹೆಚ್ಚಿದೆ. 13 ಕೋಟಿ ಕೇವಲ ತೋರಿಸ್ತಾ ಇದ್ದಾರೆ. ಆದರೆ ಇಂದಿಗೂ ಕೂಡ ತಪಾಸಣೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಆದರೆ ED ದಾಳಿ ಮುಕ್ತಾಯ ಅಂತ ಹೇಳ್ತಾರೆ. ಹಾಗಾದ್ರೆ 14 ಸ್ಥಳಗಳಲ್ಲಿ ಎಷ್ಟೆಷ್ಟು ಆಸ್ತಿ, ಚಿರಾಸ್ತಿ ಆಯಿತು, ನಗದಾಯಿತು, ಬೆಳ್ಳಿ ಬಂಗಾರ, ಅದ್ರ ಬಗ್ಗೆ ವಾಹನಗಳು, ಅದ್ರ ಬಗ್ಗೆ ಇಲ್ಲ, ಕಂಪ್ಲೀಟಾಗಿ ಇನ್ನೂ ಮುಗಿದಿಲ್ಲ ಅದು. ಅದರ ಪತ್ರಿಕೆಯಲ್ಲಿ ಇವರು ಏನೇನು ದಾಳಿಯಲ್ಲಿ ಏನೇನು ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ 20 ಪಟ್ಟ ಹೆಚ್ಚು ಸಂಗತಿಗಳು ನಾವು ಹೇಳಿದ್ದೇವೆ. 7-8 ವರದಿಗಳನ್ನು ಮಾಡಿದ್ದೇವೆ. ಯಾರ್ಯಾರ ಹೆಸರು ಮೇಲೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆಗೆದಾರೆ ಅವರನ್ನು ಕರೆಸಿ ಅವರ ಸ್ನೇಹಿತರ ಹೆಸರು ಮೇಲಿದೆ. ಆಸ್ತಿ ಪಾಸ್ತಿ ಹೊಲ ದೊಡ್ಡ ಪ್ರಮಾಣದಲ್ಲಿದೆ, ಫ್ಯಾಕ್ಟ್ರಿ ಇದೆ. 100 ಸನ್ನದಗಳು ಅವ್ರ ಮನೆಯಲ್ಲೇ ಸಿಕ್ಕಿದಾವೆ ಅಂತೇಳಿ ಒಂದು ವರದಿ ಕೂಡ ಆಗಿದೆ. ಆದರೆ ಇಲ್ಲಿ ಹಣ ಸಂಗ್ರಹಿಸಿದ ಬಳಿಕ ಮಧ್ಯವರ್ತಿಗಳು ಮತ್ತು ಸಹಚರ ಸಹಾಯದಿಂದ ಅಧಿಕಾರಿಗಳಿಗೆ ಹಂಚಿಕೆ ಆಗ್ತಾಯಿತ್ತು. ನಂತರ ಲಂಚವನ್ನು ಕಾನೂನುಬದ್ಧ ವ್ಯವಹಾರಗಳಿಂದ ಬಂದ ಆದಾಯವೆಂದು ತೋರಿಸಿ ಮೋಸ ಮಾಡಲಾಗ್ತದೆ. ಇಲ್ಲಿ ಕುಟುಂಬದ ಸದಸ್ಯರು ಕೂಡ ಭಾಗಿಯಾದ ಅಂತ ಹೇಳ್ತಾರೆ. ಶೋಧ ಕಾರ್ಯಾಚರಣೆ ವೇಳೆ ಹಣದ ಲೆಕ್ಕಪತ್ರಗಳನ್ನು ಅನಧಿಕೃತ ನಗದು ಪುಸ್ತಕದಲ್ಲಿ ದಾಖಲಾಗಿಸುತ್ತಿತ್ತು. ದಾಳಿ ವೇಳೆ ಅಂಥ ನಗದು ಲೆಕ್ಕ ಪುಸ್ತಕವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಹಲವು ಅಧಿಕಾರಿಗಳು ಕುಟುಂಬ ಸದಸ್ಯರ ಹೆಸರಲ್ಲಿ ಅಥವಾ ಕುಟುಂಬದ ನಿಯಂತ್ರಣದಲ್ಲಿರುವಂಥ ಸಂಸ್ಥೆಗಳ ಹೆಸರಿನಲ್ಲಿ ಮದ್ಯ ಮಾರಾಟ ಪರವಾನಗಿಯನ್ನು ಪಡೆದು ವ್ಯವಹಾರ ನಡೆಸುತ್ತಿರುವುದು ಪತ್ತೆಯಾಗಿದೆ ಎಂದು ED ಹೇಳಿದೆ. ED ಏನೇ ಹೇಳಿ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಇದೆ. ಅದರ ಸದ್ಯಕ್ಕೆ 13 ಕೋಟಿ ಅಂತ ತೋರಿಸಿದ್ದಾರೆ. ನಾವು ಹೇಳಿದ ಪ್ರಕಾರ ಒಂದು 100 ಕೋಟಿಗಿಂತಲೂ ಹೆಚ್ಚಾಗ್ತೈತೆ ಅದು. ಮತ್ತು YD ಮಂಜುನಾಥ್ ಯಾರಂದ್ರೆ, ಇವರು ex-MP ಮಗ, ಜಾರಕಿಹೊಳಿ ಭಾಮೈದ. ಇದನ್ನು ನಾವು ಹೇಳಬೇಕಾಗ್ತದೆ. ಯಾಕಂದರೆ ಇಲ್ಲಿ ರಾಜಕೀಯ ಏನೂ ಇಲ್ಲ. ಆದರೆ ED ಏನು ಶೋಧ ಮಾಡ್ತಾನೆ, ಕರೆಕ್ಟಾಗಿ ಶೋಧವನ್ನು ಮಾಡಬೇಕಂತೇಳಿ ಸಾರ್ವಜನಿಕರು ಕೂಡ ಆಗ್ರಹ ಮಾಡ್ತಾಯಿದ್ದಾರೆ. ನಂತರ ವೈನ್ ಶಾಪ್ ಮಾಲೀಕರು ಅವರು ಹಂಡೆ ಹಾಲು ಕುಡಿದಿದ್ದಾರೆ. ಯಾಕಂದರೆ ಇವರಿಂದ ಪ್ರತಿ ಹಂತದಲ್ಲಿಯೂ ಕೂಡ ತೊಂದರೆನೇ ಆಗ್ತಾಯಿತ್ತು. ಇಷ್ಟಷ್ಟೇ ಅಲ್ಲ, ಚಿನ್ನಾಭರಣಗಳು, ಬೆಳ್ಳಿ, ಬಂಗಾರ, ನಂತರ ಕ್ರಿಪ್ಟೋ ಕರೆನ್ಸಿ, ಹವಾಲಾ, ಅದು ಕೂಡ ತನಿಖೆ ಹಂತದಲ್ಲಿ ನೀವು ಗೊತ್ತಾಗ್ತದೆ. ಅದು ಕ್ರಿಪ್ಟೋ ಕರೆನ್ಸಿ, ಅದು ಒಂದು ನಾಣ್ಯಕ್ಕೆ ಎಷ್ಟೋ ಲಕ್ಷಾಂತರ ರೂಪಾಯಿ ಹಣ ಇದೆ. ಅವು ನಾಣ್ಯಗಳು ಕೂಡ ಸಿಕ್ಕಿವೆ. ಅದೇ ಒಂದು ಉದ್ದೇಶದಿಂದ ದಾಳಿ ಆಗಿದೆ ಅಂತ ಹೇಳಲಾಗ್ತದೆ. ಪತ್ರಿಕೆಗಳಲ್ಲಿ ಏನೇ ಬರಲಿ, TVಗಳಲ್ಲಿ ಏನೇ ಬರಲಿ, ಆದರೆ ಅಲ್ಲಿ ಬಂದದ್ದು ಕೇವಲ 30-35%. ಆದರೆ 70% ಇನ್ನು ED ಅವರು ಶೋಧವನ್ನು ಮುಂದುವರಿಸಬೇಕಾಗಿದೆ.
ಒಟ್ಟಾರೆ ಆಪ್ತರ ಬಳಿ, ನಂತರ ಸ್ನೇಹಿತರ ಬಳಿ, ಬಾಲ್ಯ ಸ್ನೇಹಿತರು, ಕಾಲೇಜಿಗೆ ಹೋಗುವಂಥ ಸ್ನೇಹಿತರು, ಅವ್ರ ಹೆಸರ ಮೇಲೆ ಕೂಡ ತಮ್ಗೆ ಗೊತ್ತಿದೆ. ಐನಾಪುರದಲ್ಲಿ ಅಲ್ಲಿ ಎಷ್ಟು ಸಿಕ್ತು, ಆ ಹೊಲದ ಆಸ್ತಿ ಎಷ್ಟು, ಅದು ಇನ್ನೂ ತಪಾಸಣೆ ಹಂತದಲ್ಲೇ ಇದೆ. ಕೇವಲ 13 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ 100 ಕೋಟಿಗಂತೂ ಹೆಚ್ಚು ಆಸ್ತಿ ಸಿಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಅಬಕಾರಿ ಅಧಿಕಾರಿಗಳ ಭ್ರಷ್ಟಾಚಾರ ಈ ಏನು ಡೈರಿ ಇದೆ ಆ ಡೈರಿಯಿಂದ ಬಯಲಾಗಿದೆ. ಆ ಡೈರಿ ಖಾಸಗಿ ಡೈರಿ. ಆ ಡೈರಿಯಿಂದ ಮತ್ತಷ್ಟು ಶೋಧನೆ ನಡೆಸಿದರೆ ಖಂಡಿತ 100 ಕೋಟಿಗಿಂತಲೂ ಹೆಚ್ಚಾಗ್ತದೆ. ಈ ಇಡೀ ಏನು ಪರಿಣಾಮ ಏನಾಗ್ತದೆ, ಈ ಅಧಿಕಾರಿಗಳ ಮೇಲೆ ಅರೆಸ್ಟ್ ಆಗ್ತಾರೋ ಅಥವಾ ಜಾಮೀನು ಮೇಲೆ ಬರ್ತಾರೋ ಅಥವಾ ಇಡೀ ಕಾನೂನುಗಳು ಏನಿದೆ ನಮಗೆ ಗೊತ್ತಿಲ್ಲ. ಆದರೆ ಇಡಿ ಅವರೇನು ಕೈ ಹಾಕಿದರೆ ಇದು ಸಾಧನೆಯ ಅಂತೇಳಿ ಹೇಳ್ಬೋದು. ಸಾರ್ವಜನಿಕರು ಕೂಡ ಪ್ರಶಂಸೆಯನ್ನು ಮಾಡ್ತಾಯಿದ್ದಾರೆ. ನೋಡೋಣ ಇಡಿ ಅವರು ಯಾವ ರೀತಿ ಈ ತನಿಖೆಯನ್ನು ಮುಂದುವರಿಸ್ತಾರೆ ಅಂತೇಳಿ. ಇನ್ನು ವಾಹನ ಚಾಲಕ ಮಂಜುನಾಥ್, ವಾಹನ ಚಾಲಕ, ಅವನ ಹತ್ರ ಕೂಡ ಕೋಟಿ ಕೋಟಿ ಆಸ್ತಿಯನ್ನು ಇಟ್ಟಿದ್ದಾರೆ. ಅದು ಅಲ್ಲೇ ಚಿನ್ನಾಭರಣ ಈಗ ಸದ್ಯಕ್ಕೆ ಸಿಕ್ಕದ್ದು. ಒಂದು ಕಡೆ ನಗದು 7.5 ಕೋಟಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ 5.5 ಕೋಟಿ ಅಂತ ಹೇಳ್ತಾರೆ. ಇನ್ನು ಚಿನ್ನಾಭರಣ ಮೌಲ್ಯ ಅದು 3.3 ಅಂತ ಹೇಳ್ತಾರೆ. ಅದು ಎಷ್ಟು ಖರೆ ಎಷ್ಟು ಸುಳ್ಳು ಅದು ಕೂಡ ಪತ್ತೆ ಆಗಬೇಕಾಗಿದೆ. ಏನೆಲ್ಲ ಜಪ್ತಿಯಾಗಿದೆ ಅಂತಂದರೆ ಡಿಜಿಟಲ್ ಸಾಧನಗಳು, ಲಂಚ ಹಂಚಿಕೆ ಸಂಬಂಧಿತ ನಗದು ಪುಸ್ತಕಗಳು, ಆಸ್ತಿ ದಾಖಲೆ ಸೇರಿ ಹಲವು ಮಹತ್ವದ ಸಾಕ್ಷಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಬೆಲೆನ 50 ಕೋಟಿಗಿಂತಲೂ ಹೆಚ್ಚಾಗ್ತಿತ್ತು ಅದು. ಒಟ್ಟಾರೆ ಇಲ್ಲಿ ಮಂಜುನಾಥರ ಬಳಿ ಇದ್ದದ್ದು 100 ಕೋಟಿಗೂ ಹೆಚ್ಚು ಅಂತೇಳಿ. ಇನ್ನೂ ಕೂಡ ಇಡಿ ಅವರು ಹೆಚ್ಚು ಶೋಧನೆ ಮಾಡಬೇಕು, ಹೆಚ್ಚು ದಾಳಿಯನ್ನು ಮಾಡಬೇಕಂತ ಸಾರ್ವಜನಿಕರು ಕೇಳ್ಕೊಳ್ತಾ ಇದ್ದಾರೆ. ಈ ವೈ ಡಿ ಮಂಜುನಾಥ್ ಅವರು ಕಳೆದ 14 ವರ್ಷದಿಂದ ಇಲ್ಲೇ ಇದ್ದಾರೆ. ಆದರೆ ಇಲ್ಲಿ ಹೆಚ್ಚುವರಿ ಆಯುಕ್ತತ್ವ ಮಾಡಲಿಕ್ಕೆ ಬರೋದನೇ ಇಲ್ಲ. ಆದರೂ ಕೂಡ ಈ ಪೋಸ್ಟನ್ನು ಯಾರು ಕ್ರಿಯೇಟ್ ಮಾಡಿದರು? ಕಾಂಗ್ರೆಸ್ ಸರ್ಕಾರದಲ್ಲಿ ದುರಾಡಳಿತ ಭಾಳ ಹೆಚ್ಚಿದೆ. ಯಾಕಂದರೆ ಕೇಡರ್ ಇದ್ದವರು, ನಾನ್ ಕೇಡರ್ ಅವರು ಬಂದು ಕೇಡರನ್ನು ಎಬ್ಬಿಸ್ತಾ ಇದ್ದಾರೆ. ಇಲ್ಲಿ ಆ ಪೋಸ್ಟನ್ನು ಇರಲಿಲ್ಲ. ಅದು ಕೂಡ ಇದು ಪೋಸ್ಟನ್ನು ಯಾರು ಕ್ರಿಯೇಟ್ ಮಾಡಿದರು? ಜಾರಕಿಹೊಳಿ ಸಹೋದರರು ಕ್ರಿಯೇಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಹುದ್ದೆನೇ ಇಲ್ಲ, ಅದು ಕೂಡ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರಂತ ಒಂದು ಆರೋಪ ಕೂಡ ಇದೆ. ಹಾಗಾದರೆ ಇವರ ಹತ್ತಿರ ಬೇನಾಮಿ ವ್ಯಕ್ತಿಗಳ ಹೆಸರಿನಲ್ಲಿ ಬಾರ್ ಲೈಸೆನ್ಸ್ ಪಡೆದು ವ್ಯವಹಾರವನ್ನು ಮಾಡ್ತಾಯಿದ್ರು. ಲಂಚದ ಹಣ ಸಂಗ್ರಹಿಸಲು ಖಾಸಗಿ ವ್ಯಕ್ತಿಗಳ ನೇಮಕ ಮಾಡಿದರು. ಬಾರ್ಗಳಿಂದ ಪ್ರತಿ ತಿಂಗಳು ಇಂತಿಷ್ಟು ಲಂಚ ಮಾಮೂಲಿ. ಇದು ಜಾರಿ ನಿರ್ದೇಶನ ಅಧಿಕಾರಿಗಳು ನಡೆಸಿದ ದಾಳಿ ವೇಳೆ ಬಯಲಾದ ಅಬಕಾರಿ ಇಲಾಖೆ ಅಧಿಕಾರಿಗಳ ಭ್ರಷ್ಟಾಚಾರದ ಕರ್ಮಕಾಂಡ ಅಂತ. ಇನ್ನೂ ಕರ್ಮಕಾಂಡ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಇಡಿ ಅವರು ಶೋಧನೆಯನ್ನು ನಡೆಸಬೇಕಾಗಿದೆ. ನಾವು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸವಾಗಲಿ. ನಮಸ್ಕಾರ.